ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾಳೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಜಿದ್ದಿನ ಪಂದ್ಯ ನಡೆಯತೈತಿ. ಈ ಒಂದು ಪಂದ್ಯಕ್ಕೋಸ್ಕರ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಏರ್ಪಡಿಸಿದ್ರು. ಹಿಂಗ ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಹೋಗ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಉತ್ತರಗಳನ್ನ ಕೊಡಾಕತ್ತಾರ. ಆ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಏನ್ ಕೇಳಿದ್ರು, ನಮಗ ನಾಳೆ ಮ್ಯಾಚ್ ಒಳಗ ಅಭಿಷೇಕ್ ಶರ್ಮಾ ಅವರು ಬೇಕು. ಈ ರನ್ಸ್ ಗಳು ಹೊಡೆದೇ ಇರುವಂತಹ ಪ್ಲೇಯರ್ಸ್ ಗಳ ವಿರುದ್ಧ ನಾವು ಮ್ಯಾಚ್ ಅನ್ನ ಆಡೋದಕ್ಕೆ ಬಯಸಂಗಿಲ್ಲ. ಅಭಿಷೇಕ್ ಶರ್ಮಾನಂತ ಘಟಾನುಘಟಿ ಪ್ಲೇಯರ್, ಇಂಥ ಪ್ಲೇಯರ್ಸ್ ಗಳು ಅಂದ್ರ ಟೀಮ್ ಇಂಡಿಯಾದೊಳಗೆ ಯಾವ್ಯಾವ ಚಲೋ ಪ್ಲೇಯರ್ಸ್ ಗಳು ಅದಾವ ಅಂತ ಪ್ಲೇಯರ್ಸ್ ಗಳೆಲ್ಲ ನಾಳೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಒಳಗಿರ್ಬೇಕು. ಅಂತ ಒಂದು ಟೀಮ್, ಬಲಿಷ್ಠ ಟೀಮ್ ವಿರುದ್ಧ ನಾವು ಪಂದ್ಯವನ್ನ ಆಡೋದಕ್ಕೆ ಬಯಸ್ತೀವಿ ಅಂತೇಳಿ ಆ ಪಾಕಿಸ್ತಾನದ ಕ್ಯಾಪ್ಟನ್ ಅವರು ಹೇಳಿದ್ರು. ಇದಕ್ಕ ಪ್ರತ್ಯುತ್ತರವಾಗಿ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಹಿಂಗ ಉತ್ತರವನ್ನ ಕೊಟ್ರ ಆ ಪಾಕಿಸ್ತಾನ ಪ್ಲೇಯರಿಗೆ. ಆದ್ರೆ ಅದು ಒಂದು ರೀತಿ ಒಳಗ ಟ್ರೋಲ್ ರೀತಿ ಒಳಗೆ ಇತ್ತದು ಹೇಳಿಕೆ. ಅಂದ್ರ ನೀವು ಕೇಳೋದೆಚ್ಚೋ, ನಾವು ಅವರನ್ನ ಹಾಡಿಸೋದೆಚ್ಚೋ. ಅಂದ್ರ ಇಲ್ಲಿ ರೋಗಿ ಬಯಸಿದ್ದು ಹಾಲು ಅನ್ನ, ಆ ಕಡೆ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಂಗ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ರು. ನಿಮ್ಗೆ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕ ಅಭಿಷೇಕ್ ಶರ್ಮಾ ಅವರು ಬೇಕಾ? ಅವ್ರು ಖಂಡಿತ ಫಿಟ್ ಅದಾರ. ಯಾಕಂದ್ರ ನಮಿಬಿಯಾ ವಿರುದ್ಧ ಪಂದ್ಯದೊಳಗ ಅಭಿಷೇಕ್ ಶರ್ಮಾ ಅವರು ಇರ್ಲಿಲ್ಲ. ಅವ್ರಿಗೇನೋ ಸ್ಟಮಕ್ ಇನ್ಫೆಕ್ಷನ್ ಅಂತೇಳಿ ಒಂದೆರಡು ದಿನ ಹಾಸ್ಪಿಟಲ್ ಹೋಗಿದ್ರು. ಹಿಂಗಾಗಿ ನಮಿಬಿಯಾ ವಿರುದ್ಧದ ಪಂದ್ಯವನ್ನ ಅವ್ರು ಆಡೋದಕ್ಕಾಗಿರ್ಲಿಲ್ಲ. ಆ ಪಾಕಿಸ್ತಾನ ಪ್ಲೇಯರ್ಸ್ ಗಳು ಕನ್ಫ್ಯೂಸ್ ಆಗಿದ್ದು ಅಂತ ಹೇಳಿ ಕಾಣಿಸ್ತೈತಿ. ಯಾಕಂದ್ರೆ ಅವ್ರು ಇನ್ನೂ ಫಿಟ್ ಅದಾರೋ ಇಲ್ಲ ಅನ್ನುವಂಥದ್ದ ಅವ್ರಿಗೆ ಕನ್ಫ್ಯೂಸ್ ಇತ್ತು ಅಂತ ಹೇಳಿ ಕಾಣಿಸ್ತೈತಿ. ಇದಕ್ಕೆ ಖಡಕ್ ಉತ್ತರವನ್ನ ಕೊಟ್ರು. ನೀವು ಬಯಸೋದನ್ನ ನಾವು ಕೊಡ್ತೀವಿ, ನಾಳೆ ಅಭಿಷೇಕ್ ಶರ್ಮಾ ಖಂಡಿತ ನಿಮ್ಗ ಮ್ಯಾಚ್ ಒಳಗ ನೋಡೋದಕ್ಕೆ ಸಿಗ್ತಾರ ಅಂತೇಳಿ ಒಂದು ಖಡಕ್ ಉತ್ತರವನ್ನ ಕೊಟ್ರು. ಅದಾದ್ಮ್ಯಾಗ ಈ ಹ್ಯಾಂಡ್ ಶೇಕ್ ಬಗ್ಗೆ ಕೂಡ ಸೂರ್ಯಕುಮಾರ್ ಯಾದವ್ ಅವರಿಗೆ ಒಂದು ಕ್ವಶನ್ ಅನ್ನ ಕೇಳಿದ್ರು. ಏನ ನಾಳೆ ನಡೆಯುವಂತಹ ಪಂದ್ಯದೊಳಗಾದ್ರೂ ನೀವು ಹ್ಯಾಂಡ್ ಶೇಕ್ ಅನ್ನ ಮಾಡೋದಕ್ಕೆ ಬಯಸ್ತಿರೋ, ಏನು ಇಂದಿನ ಮ್ಯಾಚ್ ಒಳಗ ಮಾಡಿದಂಗ ಏನು ಸೀದಾ ಮ್ಯಾಚ್ ಮುಗಿದ ತಕ್ಷಣ ಡ್ರೆಸ್ಸಿಂಗ್ ರೂಮ್ ಒಳಗೆ ಕುತ್ಕೊಳ್ತಿರೋ ಅಂತೇಳಿ ಒಂದು ಕ್ವಶನ್ ಅನ್ನ ಕೇಳಿದ್ರು. ಯಾಕಂದ್ರೆ ಇಂದಿನ ಮ್ಯಾಚ್ ಒಳಗೆ ಎಲ್ಲರೂ ಕೂಡ ನೋಡಿರಿ. ಯಾಕಂದ್ರೆ ಅವರು ಪಾಕಿಸ್ತಾನದವರು ನಮ್ಮ ಇಂಡಿಯಾಕ್ಕ ಮಾಡಿದಂತಹ ಒಂದು ಕೃತ್ಯಗಳು, ಕೆಲಸಗಳು ಆ ರೀತಿ ಒಳಗಿದ್ದು. ಆಪರೇಷನ್ ಸಿಂಧೂರ ತಾನೇ ಮುಗಿದಿತ್ತು. ಆ ಒಂದು ಯುದ್ಧದ ವಾತಾವರಣದಿಂದ ಹೊರಗೆ ಬಂದ ನಮ್ಮ ಟೀಮ್ ಇಂಡಿಯಾದವರು ಭರ್ಜರಿಯಾಗಿ ಪ್ರದರ್ಶನವನ್ನ ಕೊಟ್ಟು ಪಾಕಿಸ್ತಾನ ತಂಡವನ್ನ ಆ ಒಂದು ಹೀನಾಯವಾಗಿ ಸೋಲಿಸಿ ಮನೆಗೆ ಕಳಿಸಿದ್ರು. ಆ ಒಂದು ಮೂಮೆಂಟ್ ಒಳಗ ಅವ್ರಿಗೆ ಏನು ಹ್ಯಾಂಡ್ ಶೇಕ್ ಮಾಡಿರ್ಲಿಲ್ಲ, ಏನೂ ಇಲ್ಲ. ನಮ್ಮ ಟೀಮ್ ಇಂಡಿಯಾದವರು ಮ್ಯಾಚ್ ಅನ್ನ ಗೆದ್ರು, ಸೀದಾ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ ತಮ್ಮ ಸೆಲೆಬ್ರೇಷನ್ ಅನ್ನ ಮಾಡ್ಕೋತ ಕೂತಿದ್ರು. ಈ ಕಡೆ ಈ ಪಾಕಿಸ್ತಾನದವರು ಟೀಮ್ ಇಂಡಿಯಾದವರು ವಾಪಸ್ ಬರ್ತಾರ, ನಮಗೆ ಹ್ಯಾಂಡ್ ಶೇಕ್ ಮಾಡ್ತಾರ ಅಂತೇಳಿ ಇವು ಕಾಯ್ಕೋತ ಗ್ರೌಂಡ್ ಒಳಗ ನಿಂತ್ಕೊಂಡಿದ್ದು. ಆದ್ರೆ ನಮ್ಮ ಟೀಮ್ ಇಂಡಿಯಾದವರು ಇವ್ರ ಬಗ್ಗೆ ತಲೆನ ಕೆಡಿಸ್ಕೊಳ್ಳಿಲ್ಲ, ಸೀದಾ ಹೋಗಿ ತಮ್ಮ ಸೆಲೆಬ್ರೇಷನ್ ಮಾಡಾಕತ್ತಿದ್ರು. ಹಿಂಗಾಗಿ ಹ್ಯಾಂಡ್ ಶೇಕ್ ಮಾಡ್ತಿರೋ ಇಲ್ಲೋ ನಾಳೆ ಪಂದ್ಯದೊಳಗ ಅಂತೇಳಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಕ್ವಶನ್ ಅನ್ನ ಕೇಳಿದ್ರು. ಇದಕ್ಕೆ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದರು, ಪಾಕಿಸ್ತಾನದವರಿಗೆ ಇನ್ನೂ ನಾವು ಹ್ಯಾಂಡ್ ಶೇಕ್ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಯೋಚನೆಯನ್ನ ಮಾಡಾಕತ್ತಿಲ್ಲ. ನೋಡ್ರಿ, ನಾವು ಒಂದು ಒಳ್ಳೆ ಅದ್ಭುತವಾದ ಪಂದ್ಯವನ್ನ ನಿಮ್ಗೆ ತೋರ್ಸೋದಕ್ಕ ನಾವು ಪ್ರಯತ್ನವನ್ನ ಮಾಡಾಕತ್ತೀವಿ. ಇನ್ನು 24 ಗಂಟೆಗಳ ಕಾಲಾವಕಾಶ ಈ ಒಂದು ಪಂದ್ಯ ಸ್ಟಾರ್ಟ್ ಆಗೋದಕ್ಕೈತಿ. ನಾವು ಪಂದ್ಯ ಮುಗಿದ ಮ್ಯಾಗ ಗೊತ್ತಾಗೋದು ಹ್ಯಾಂಡ್ ಶೇಕ್ ಮಾಡ್ತೀವೋ ಬಿಡ್ತೀವೋ ಅನ್ನೋದು. ಒಟ್ಟು ಒಂದು ಒಳ್ಳೆ ಅದ್ಭುತವಾದಂತ ಪಂದ್ಯವನ್ನ ನಾಳೆ ನಿಮ್ಗೆ ತೋರ್ಸೋದಕ್ಕ ಪ್ರಯತ್ನವನ್ನ ಮಾಡ್ತೀವಿ. ಈಗ ಸದ್ಯದ ಮಟ್ಟಿಗೆ ಒಂದು ಒಳ್ಳೆ ಊಟ ಮಾಡ್ರಿ, ಒಳ್ಳೆ ರೀತಿ ಒಳಗ ನಿದ್ದೆ ಮಾಡ್ರಿ. ನಾಳೆ ಅದ್ಭುತವಾಗಿರುವಂತ ಪಂದ್ಯವನ್ನ ನಾವು ನಿಮ್ಗೆ ತೋರ್ಸೋಕ ಪ್ರಯತ್ನವನ್ನ ಮಾಡ್ತೀವಿ ಅಂತೇಳಿ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ರು. ಈಗ ಈ ಸೂರ್ಯಕುಮಾರ್ ಯಾದವ್ ಅವರ ಒಂದು ಹೇಳಿಕೆಗಳಿಂದ ನಮಗೆ 2 ಅಪ್ಡೇಟ್ಸ್ ಗಳಂತೂ ಸಿಕ್ಕು. ಒಂದು 100% ಅಭಿಷೇಕ್ ಶರ್ಮಾ ಅವರು ಫಿಟ್ ಅದರ. ನಾಳೆ ಪಂದ್ಯದೊಳಗ ಅಭಿಷೇಕ್ ಶರ್ಮಾ ಅವರು ನಮಗ ನೋಡೋಕೆ ಸಿಗ್ತಾರ ಅನ್ನುವಂಥದ್ದು ಒಂದು ಅಪ್ಡೇಟ್ ಆಯ್ತಪ್ಪ ಅಂದ್ರ. ಎರಡನೇ ಅಪ್ಡೇಟ್, ಇಲ್ಲಿ ಪಾಕಿಸ್ತಾನದ ಮ್ಯಾಗಿರುವಂತಹ ಒಂದು ದ್ವೇಷವನ್ನ ಇನ್ನೂ ಕೂಡ ನಮ್ಮ ಟೀಮ್ ಇಂಡಿಯಾದವರು ಮರ್ತಿಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ಯಾಕಂದ್ರ ಹ್ಯಾಂಡ್ ಶೇಕ್ ಕೊಡ್ಬೇಕು ಅನ್ನುವಂಥದ್ದು ಒಂದು ಕ್ಲಾರಿಟಿ ಇತ್ತಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಹೇಳ್ತಿದ್ರು, ಆ ಒಂದು ದ್ವೇಷವನ್ನ ಮಾಡ್ತೀವಿ, ಎಲ್ಲಾ ಸರಿ ಹೋಗೈತಿ, ಆ ಒಂದು ಪಂದ್ಯದೊಳಗೆ ನಾವು ಹ್ಯಾಂಡ್ ಶೇಕ್ ಅನ್ನ ಮಾಡ್ತೀವಿ ಅಂತೇಳಿ ಅವರು ಕ್ಲಿಯರ್ ಆಗಿ ಹೇಳ್ತಿದ್ರು. ಆದ್ರೆ ಇನ್ನೂ ಕೂಡ ಆ ಒಂದು ಯೋಚನೆ ಒಳಗ ಅದಾರಪ್ಪ ಅಂದ್ರೆ ನಮ್ಮ ಟೀಮ್ ಇಂಡಿಯಾದವರು ಆ ಒಂದು ದ್ವೇಷವನ್ನ ಮರ್ತಿಲ್ಲ. ಆ ಒಂದು ಆಪರೇಷನ್ ಸಿಂಧೂರ ಅನ್ನುವಂತಹ ಯುದ್ಧವನ್ನ ಇನ್ನೂ ಕೂಡ ನಮ್ಮ ಟೀಮ್ ಇಂಡಿಯಾದವರು ಮರ್ತಿಲ್ಲ, ನಾವು ಕೂಡ ಮರ್ತಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.